ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಟು ಅಚ್ಯುತ ವ್ಲಾಗ್ಸ್. ಸೊ ಇವತ್ತು ನನ್ನ ಫಸ್ಟ್ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಇವತ್ತು ನನ್ನ ಹೆಸರು ಅಚ್ಯುತ್ ಅಂತ, ಅಚ್ಯುತ ಬಿ. ಸೊ ಬನ್ನಿ, ಇವತ್ತು ನಮ್ಮ ಮನೆಯೆಲ್ಲ ತೋರಿಸ್ತೀನಿ, ನಮ್ಮ ಪೇರೆಂಟ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇದು ನಮ್ಮಪ್ಪ ಬೂದಟ್ಟಿ, ಇದು ನಮ್ಮ ದೊಡ್ಡಮ್ಮ ನಂದಿನಿ, ಮತ್ತು ಇದು ನಮ್ಮ ಅಮ್ಮ ಭವ್ಯ, ಇದು ನನ್ನ ಅಜ್ಜಿ ಮಾದೇವಮ್ಮ. ಸೊ ಇದು ನಮ್ಮ ತೋಟ ಗಾಯ್ಸ್. ನೋಡಿ ನಮ್ಮ ತೋಟ ಹೇಗಿದೆ, ಫುಲ್ಲು ದೊಡ್ಡ ತೋಟ ಇದೆ ಹಿಂದೆ ಮುಂದೆ ನೋಡಿ. ಅದು ನಮ್ಮ ಕಾರು. ಸೊ ಗಾಯ್ಸ್, ನಾವಿವತ್ತು ನಮ್ಮ ಹಿಂದೆಗಡೆ ತೋಟಕ್ಕೆ ಹೋಗೋಣ. ಬನ್ನಿ, ತೋಟದಲ್ಲಿ ಏನೇನಿದೆ ಎಲ್ಲ ನೋಡಿಕೊಂಡು ತೋರಿಸ್ತೀನಿ ನಾನು ನಿಮಗೆ, ಏನೇನೆಲ್ಲ ಇದೆ ನಮ್ಮ ತೋಟದಲ್ಲಿ ಅಂತ. ಬನ್ನಿ. ಸೊ ಗಾಯ್ಸ್, ವೆಲ್ಕಮ್ ಟು ಅವರ್ ಹಿಂದೆ ಮನೆ ತೋಟ. ಸೊ ನೋಡಿ, ನಮ್ಮ ತೋಟ ಈ ಥರ ಇದೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಸೊ ಬನ್ನಿ, ಇವತ್ತು ಒಂದೊಂದಾಗಿ ಇದು ಮಾಡಿ ನೋಡಿ. ಎಂಟರ್ ಆಗಿದ ತಕ್ಷಣ ಇಲ್ಲೊಂದು ಐಬಿಸ್ಕಸ್ ಫ್ಲವರ್ ಗಿಡ ಇದೆ, ಮತ್ತು ಇದು ಕೂಡ ಐಬಿಸ್ಕಸ್ದೆ. ಸೊ ಬನ್ನಿ, ಇಲ್ಲಿ ನಿಂಬೆಹಣ್ಣು ಗಿಡ ಇದೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಮತ್ತು ಇದು ಐಬಿಸ್ಕಸ್ದೇನೆ. ಇಲ್ಲಿ ಎಲ್ಲ ಥರ ಗಿಡ ಇದೆ, ಮತ್ತು ಇದು ಗೋವಾ ಫ್ರೂಟ್ದು. ಮತ್ತು ಬನ್ನಿ, ಇಲ್ಲಿ ಎಲ್ಲ ಇದು ನಮ್ಮ ಫುಲ್ ತೋಟ. ಇಲ್ಲಿ ನಮ್ಮದು ಒಲೆ, ನಾವು ಆವಾಗ ಅಡುಗೆ ಮಾಡ್ಬೇಕಂದ್ರೆ ಅಂದರೆ ಡಿನ್ನರ್ ಮಾಡ್ಬೇಕಾದ್ರೆ ಇಲ್ಲಿ ಮಾಡ್ತೀವಿ. ಮತ್ತು ಇದು ನಮ್ಮ ಅರ್ಶಿಣದ ಗಿಡ. ಇದು ಇನ್ನು ಅರ್ಶಿಣ ಸ್ವಲ್ಪ ಬೆಳಿಬೇಕು. ಕರಿಬೇವು, ಮತ್ತು ಇದು ಮ್ಯಾಂಗೋ ಗಿಡ, ಇದು ಬಾಳೆಕಾಯಿ ಗಿಡ. ಸೊ ಬನ್ನಿ, ಇದು ಆ ಕಡೆ ನಮ್ಮ ಮನೆಯಿಂದ ಪಕ್ಕದಲ್ಲಿರೋದು ನೋಡಿ, ಈ ಥರ ಇದೆ ವ್ಯೂ. ಸೊ ಮತ್ತು ಇನ್ನೊಂದೇನೆಂದರೆ ಗಾಯ್ಸ್, ಇಲ್ಲಿ ನೋಡಿ ನಮ್ಮದು ತೋಟದಲ್ಲಿ ಮಲ್ಲಿಗೆ ಹೂವಿನ ಗಿಡ ಇದೆ ನೋಡಿ, ಎಷ್ಟು ಮಲ್ಲಿಗೆ ಹೂವು ಬಿಟ್ಟಿದೆ. ಮತ್ತು ಇಲ್ಲಿ ನೋಡಿ ಕೋಕೋನಟ್ ಗಿಡ ಇದೆ, ಡ್ರ್ಯಾಗನ್ ಫ್ರೂಟು. ಈಗ ಡ್ರ್ಯಾಗನ್ ಫ್ರೂಟ್ ಸ್ವಲ್ಪ ಬಿದ್ದೋಗಿದೆ ಕೋಲು, ಅದನ್ನು ಕಟ್ಟಬೇಕು. ಮತ್ತು ಸಪೋಟ ಮರ ಇದೆ. ಈ ಕಡೆ ಇಲ್ಲೊಂದು ಮಲ್ಲಿಗೆ ಗಿಡ ಇದೆ, ಬಟರ್ ಫ್ರೂಟ್ ಗಿಡ ಇದೆ, ಮತ್ತು ನೋನಿ ಗಿಡ ಅಂತಾರೆ ಗೊತ್ತಾ, ಅದೊಂದಿದೆ. ಮತ್ತು ಬನ್ನಿ, ಇನ್ನೂ ಇದೆ ನಮ್ಮ ತೋಟದಲ್ಲಿ. ಇಲ್ಲಿ ನೋಡಿ, ಇದು ಜಾಕ್ ಫ್ರೂಟ್ ಗಿಡ ಇದೆ, ಪ್ರೊಮೊಗ್ರಾನೇಟ್ ಗಿಡ ಇದೆ, ಮತ್ತು ಡ್ರಮ್ ಸ್ಟಿಕ್ದು ಗಿಡ ಇದೆ, ನುಗ್ಗೆಕಾಯಿ ಗಿಡ. ಮತ್ತು ಇಲ್ಲಿ ನೋಡಿ ಮಾವಿನಕಾಯಿ, ರಸವಾದ ಮಾವಿನಕಾಯಿ ನೋಡಿ. ಗೈಸ್ ನೋಡಿದ್ರಲ್ಲ, ಇದು ನಮ್ಮ ಹಿಂದೆಗಡೆ ಮನೆ ತೋಟದ ವ್ಯೂ ಇದೆ. ಸೊ ನೋಡಿ, ಈ ಥರ ಇದೆ ನಮ್ಮ ಹಿಂದೆಗಡೆ ಮನೆ ವ್ಯೂ. ಮತ್ತು ಬನ್ನಿ, ಈಗ ಮುಂದೆಗಡೆ ತೋಟ ನೋಡ್ಸ್ಕೊಂಡು ನಿಮಗೆ ನಮ್ಮ ಇನ್ನೊಬ್ಬರು ಗೆಸ್ಟ್ ಇದ್ದಾರೆ, ಅವ್ರನ್ನೂ ಸ್ವಲ್ಪ ವೆಲ್ಕಮ್ ಮಾಡಿ ಅವ್ರನ್ನೆಲ್ಲ ಇದು ಮಾಡ್ತೀನಿ, ಓಕೆನಾ? ಗೈಸ್ ನೋಡಿ, ಇದು ನಮ್ಮ ಫ್ರಂಟ್ ತೋಟದ್ದು. ಬನ್ನಿ ತೋರಿಸಿ. ಇಲ್ಲಿ ಮಲ್ಲಿಗೆ ಗಿಡ ಇದೆ, ಮತ್ತು ಇದು ಐಬಿಸ್ಕಸ್ ಫ್ಲವರ್ಸ್ ಇದೆ, ಮತ್ತು ಇನ್ನೂ ಸುಮಾರು ಗಿಡಗಳಿದೆ. ಒಂದೊಂದಾಗಿ ತೋರಿಸ್ಕೊಂಡು ಇಲ್ಲಿಂದ ಬಂದರೆ ಇಲ್ಲಿ ತುಳಸಿ ಗಿಡ, ಮತ್ತು ಇದೊಂದು ಗಿಡ ಊದದ ಗಿಡ ಇದೆ, ಮತ್ತು ಏಲಕ್ಕಿ ಗಿಡ ಇದೆ, ಮತ್ತು ದೊಡ್ಡದಾಗೊಂದು 2 ಸೀಬೆಕಾಯಿ ಮರ ಇದೆ. ಮತ್ತು ಇಲ್ಲಿ ಇದನ್ನು ಇನ್ಸುಲಿನ್ ಗಿಡ ಅಂತಾರೆ. ಈ ಗಿಡ ಶುಗರ್ ಇರೋಕ್ಕೆ ತುಂಬ ಒಳ್ಳೆಯದು. ಮತ್ತು ಇನ್ನೊಬ್ಬರು ಬಂದಿದ್ದಾರೆ. ಸೊ ಇದು ನಮ್ಮ ಅಕ್ಕ ಪದವಿ, 10th ಬೋರ್ಡ್ ಎಕ್ಸಾಮ್ ಮುಗಿಸ್ಕೊಂಡು ಬರ್ತಾಯಿದ್ದೆ ನೋಡಿ. ಸೊ ಇದು ಮಲ್ಲಿಗೆ ಗಿಡ, ಇಲ್ಲೊಂದು ಮಲ್ಲಿಗೆ ಗಿಡ, ಮತ್ತು ಇದು ಶಿವನ್ಗೆ ಇಷ್ಟ ಆಗಿರೋ ಒಂದು ಹೂವು ಇದು. ಮತ್ತು ತುಳಸಿ ಅಲ್ಲಿದೆ ನೋಡಿ, ದೊಡ್ಡದಾಗಿತ್ತು, ಅದೇನಾಗಿದೆ ಸ್ವಲ್ಪ ಇದು ಹೋದಂಗಾಗಿದೆ. ಮತ್ತು ಇಲ್ಲಿ ಕಬ್ಬಿನ ಗಿಡ ಇದೆ, ಹೊಸ್ದಾಗಿ ಹಾಕಿರೋದು. ಮತ್ತು ಬನ್ನಿ, ಐಬಿಸ್ಕಸ್ದು ಸರಿಯಾಗಿ ಬಿಟ್ಟಿದೆ ಹೂವು ಎಲ್ಲ, ಇಲ್ಲಿ ಜಾಸ್ತಿ ಇನ್ನೂ ಬಿಟ್ಟಿರುತ್ತೆ. ಆಮೇಲೆ ಬನ್ನಿ, ಇದು ಶೋಕೇಸ್ದು ಗಿಡ ಇದು. ಮತ್ತು ಇಲ್ಲಿ ಒಂದು ಸಣ್ಣದಾಗಿ ಪಾಂಡ್ ಇದೆ, ಅದನ್ನ ಸ್ವಲ್ಪ ಕ್ಲೀನ್ ಮಾಡಬೇಕಷ್ಟೆ. ಸಕ್ಕತ್ತಾಗಿ ಅದು ಮೊದಲೆಲ್ಲ ಇದಾಗಿತ್ತು, ಏನು ಕ್ರ್ಯಾಕ್ ಆಗಿತ್ತು. ಇವಾಗ ಓಕೆ, ಅದು ನಮ್ಮಪ್ಪ ಅದೇನೋ ಪೇಸ್ಟ್ನಲ್ಲಿ ಹಚ್ಚಿ ಅದು ಹಾಕಿದ್ದಾರೆ. ಆಮೇಲೆ ಡ್ರೈ ಆದಮೇಲೆ ನೀರು ಬಿಟ್ಟಿದ್ದೀವಿ, ಸ್ವಲ್ಪ ಪಾಚಿ ಗಟ್ಟಂಗಾಗಿದೆ, ಅದನ್ನು ಕ್ಲೀನ್ ಮಾಡಬೇಕು. ಮತ್ತು ಇದು ಇಲ್ಲೊಂದು ಮುಂದೆಗಡೆ ಒಂದು ನುಗ್ಗೆಕಾಯಿ ಮರ ಇದೆ. ಮತ್ತು ಇದೆಲ್ಲ ಅಂದರೆ ಈ ಗಿಡಕ್ಕೆಲ್ಲ ಗೊಬ್ಬರ ಮಾಡ್ದಂಗೆ ಮಣ್ಣು ಹಾಕೋಕ್ಕೆ ಅವೆಲ್ಲ. ಈ ಬೂರಿನೂ ಅಷ್ಟೇ, ಒಂದು ಗೊಬ್ಬರ ಮಾಡೋಕ್ಕೆ. ಸೊ ಬನ್ನಿ ಗಾಯ್ಸ್, ಇದಾದಮೇಲೆ ಇದು ನಮ್ಮ ಮುಂದೆಗಡೆ ತೋಟದ ವ್ಯೂ ಆಗಿತ್ತು. ಸೊ ಬನ್ನಿ, ಇಲ್ಲಿ ನಮ್ಮ ಯಮಹ ಕ್ರಕ್ಸ್ ನಿಂತಿದೆ, ಮೈಲೇಜ್ ಕಿಂಗು. ಇಲ್ಲಿ ನನ್ನ ಮುದ್ದು ಸೈಕಲ್ ನಿಂತಿದ್ದಾವೆ. ಇದು ಅಂತೂ ತುಂಬ ಹಾಳಾಗಿದೆ, ಸರ್ವಿಸ್ ಬಿಡಬೇಕು, ಇದನ್ನು ಸರ್ವಿಸ್ ಬಿಡಬೇಕು. ಇಲ್ಲಿ ಬಂದು ನೋಡಿದ್ರೆ ನಿಮಗೆ ಇದೊಂದು ಅದೇನೋ ಅಂತಾರೆ, ಇದು ಅದು ಗೊತ್ತಿಲ್ಲ ನನಗೂ. ಒಂದು ತುಳಸಿ ಗಿಡ ಇದೆ, ಎಲ್ಲ ಥರ ಗಿಡಗಳಿದ್ದಾವೆ ಇಲ್ಲೂ ನೋಡಿ. ಇದು ತುಳಸಿ ಗಿಡ, ಮತ್ತು ಇದು ಎಲೆ ಬಳ್ಳಿ. ಮತ್ತು ನೋಡಿ, ಈ ಥರ ಇದೆ ನುಗ್ಗೆಕಾಯ್ದು. ಮತ್ತು ಇಲ್ಲೊಂದು ಐಬಿಸ್ಕಸ್ದು. ಮತ್ತು ಇಲ್ಲಿ ಅಲೋವೆರಾ ಇದೆ, ಮತ್ತು ಇದು ವಾಸ್ತು ಗಿಡ ಅಂತಾರೆ ಅದನ್ನು, ಅದೆಲ್ಲ ಇದೆ. ಮತ್ತು ಅಷ್ಟೇ.
ಬನ್ನಿ ಗೈಸ್, ಇನ್ನು ನೆಕ್ಸ್ಟು ನಮ್ಮ ಹೋಮ್ ಟೂರ್ ಅಂದರೆ ನಮ್ಮ ಹೋಮ್ನ ತೋರಿಸ್ತೀನಿ. ಇದು ನಮ್ಮ ಮನೆ ಮುಂದೆಗಡೆ ಇರೋ ಪ್ಯಾಸೇಜು, ಗ್ರಿಲ್ ಇದೆ ಇಲ್ಲೆಲ್ಲ. ಫುಲ್ಲು ನಾಳೆ ಯುಗಾದಿ ಹಬ್ಬಕ್ಕೆ ಫುಲ್ ಪ್ರಿಪ್ರೇಷನ್ ನಡೀತಿದೆ, ಎಲ್ಲ ಕ್ಲೀನಿಂಗು. ಬನ್ನಿ ನಿಮಗೆ ಇವತ್ತು ಟೆರೆಸ್ ತೋರಿಸ್ತೀನಿ. ನಮ್ಮ ಟೆರೆಸ್ಸು ತುಂಬ ಕ್ಲೀನಾಗಿದೆ, ಸಖತ್ತಾಗಿದೆ ಗೈಸ್. ಬನ್ನಿ ಇಲ್ಲಿ, ಇದು ನಮ್ಮ ಟೆರೆಸ್, ಇದು ದೊಡ್ಡ ಟೆರೆಸ್ಸು, ಸೋಲಾರ್ ಇದೆ. ಮತ್ತು ಇದೇನಂದರೆ ಪ್ರಾಬ್ಲಮ್, ಇಲ್ಲಿ ಹೂವು ಬೀಳುತ್ತೆ. ಆ ಹೂವು ಎಲ್ಲಿಂದ ಬೀಳುತ್ತೆ ಅಂದರೆ ದೊಡ್ಡದೊಂದು ಮರ ಇದೆ. ಇನ್ನು ಎಷ್ಟು ಹೂವು ಬೀಳುತ್ತೆ ಅಂದರೆ ದಿನ ಅಷ್ಟಿಷ್ಟು ಹೂವು ಬೀಳಲ್ಲ. ದಿನಕ್ಕೊಂದು ಮ್ಯಾಕ್ಸಿಮಮ್ ಒಂದು 6 kg ಹೂವು ಸಿಗುತ್ತೆ ಇದರಲ್ಲಿ ಹಿಂದಿಂದ. ಅದು ಬೇರೆ ಇವಾಗ ಮಳೆ ಬೇರೆ ಆಗಿದೆ ಒಂದ್ಸಲಿ, ತುಂಬ ಗಾಳಿ ಒಂದೊಂದ್ಸಲಿ, ಅದಕ್ಕೆ ಸೊ ಜಾಸ್ತಿ ಹೂವು ಬೀಳುತ್ತೆ ಇದರಿಂದ. ನಮ್ಮ ಮನೆ ಪಕ್ಕದ ಸೈಟಲ್ಲಿ ಇಲ್ಲಿ ನೋಡಿ ಈ ಥರ ವ್ಯೂ ಇದೆ ನೋಡಿ. ಇಲ್ಲಿ ಅಲ್ಲಿ ಬೆಂಕಿ ಹಾಕ್ತಾರೆ ನಮ್ಮಪ್ಪ, ಅಂದರೆ ವೇಸ್ಟನ್ನ ತೆಗ್ದು. ಮತ್ತು ಇನ್ನೊಂದೇನೆಂದರೆ, ನಾನು ನನ್ನ ಫ್ರೆಂಡು ಇಲ್ಲಿ ಒಂದೊಂದು ಸಂಡೇ ಸುಮ್ಮನೆ ಕ್ಯಾಟಪಿಲ್ಲರ್ ಹಾಕ್ತೀವಿ. ಇದು ಯಾರೋ ಒಬ್ಬರು ಬೆಂಕಿ ಹಾಕಿದ್ದು, ಫುಲ್ ಇದೆ ಕಾಡೇ ಸುಟ್ಟೋಗಿತ್ತು. ಅಲ್ಲಿ ನೋಡಿ ಫುಲ್ಲು ಸುಟ್ಟೋಗಿತ್ತು. ಮತ್ತು ಬನ್ನಿ, ನಮ್ಮ ಮೇಲ್ಗಡೆ ಟೆರೆಸಿಂದ ನಮ್ಮ ತೋಟದ ವ್ಯೂ ಈ ಥರ ಇದೆ. ನಮ್ಮ ತೋಟದ ವ್ಯೂ ಇದು ಬಟರ್ ಫ್ರೂಟ್. ಮತ್ತು ಇದೊಂದು ಏನೇನು ಮಾಡ್ತದೆ, ಇದು ಅದೇನೋ ಅಂತ ನೇರಳೆ ಗಿಡ, ಅದು ನೇರಳೆ ಮರದು ಇದು. ಮತ್ತು ಇಲ್ಲಿ ನೋಡಿ ಹತ್ತಿ ಗಿಡ, ಇದೆಲ್ಲ ಇದೆ ನಮ್ಮ ತೋಟದಲ್ಲಿ. ಇಲ್ಲಿ ನೋಡಿ, ಮತ್ತು ಅದು ನಮ್ಮ ವಾಷಿಂಗ್ ಮಿಷಿನು, ಮೇಲ್ಗಡೆ ಟ್ಯಾಂಕ್ ಇದೆ. ಮತ್ತು ಅದು ಅಷ್ಟೇ. ಇನ್ನು ಬನ್ನಿ, ಇನ್ನೊಂದು ಏನೋ ತೋರಿಸ್ಬೇಕು ಇಂಟ್ರೆಸ್ಟಿಂಗ್ ವಿಷಯ. ವೆಲ್ಕಮ್ ಟು ಅವರ್ ಸ್ಮಾಲ್ ಟೆರೆಸ್. ನೋಡಿ, ಇದು ನಮ್ಮ ಸ್ಮಾಲ್ ಟೆರೆಸ್. ಒಂದೊಂದು ದಿವಸ ನಾವು ರಾತ್ರಿ ಹೊತ್ತು ಇಲ್ಲಿ ಡಿನ್ನರ್ ಮಾಡ್ತೀವಿ, ನಾನು ನಮ್ಮ ಅಕ್ಕ. ಸೊ ಬನ್ನಿ, ಇಲ್ಲಿ ಒಳಗಡೆ ಹೋಗಿ ತೋರಿಸ್ತೀನಿ. ಜಾಸ್ತಿ ಏನಿಲ್ಲ, ಜಸ್ಟ್ ಒಂದು ಸ್ಟೇರ್ಸ್ ಅಷ್ಟೇ ಇರೋದು. ನಮ್ಮ ಒಂದೇನು ಇದಿದೆ ಟೆರೆಸ್, ಸನ್ ಟೆರೆಸ್ ಇದಿದೆ. ಮತ್ತು ಅಷ್ಟೇ. ಇಲ್ಲಿಂದ ನಮ್ಮ ಫ್ರೆಂಟ್ ತೋಟದ ವ್ಯೂ ತೋರಿಸ್ತೀನಿ ಈಗ. ಇದು ತೋಟದ ಮುಂದೆಗಡೆ ತೋಟದ ವ್ಯೂ ನೋಡಿ ಯಾವ ಥರ ಇದೆ. ಮತ್ತು ಇನ್ನೊಂದು ನಿಮಗೆ ತೋರಿಸಿಲ್ಲ, ನಮ್ಮದು ಇನ್ನೊಂದು ಬೈಕ್ ಇದೆ, ಅದನ್ನು ತೋರಿಸ್ತೀನಿ, ಡಿಸ್ಕವರಿ. ನೋಡಿ ಈ ಥರ ಒಂದು ವ್ಯೂ ಇದೆ ನಮ್ಮ ಫ್ರೆಂಟ್ ತೋಟದಿಂದ, ಮೇಲ್ಗಡೆಯಿಂದ ನೋಡಿ. ಅಲ್ಲಿ ನೋಡಿ ಹತ್ತಿ ಯಾವ ಥರ ಬಿಟ್ಟಿದೆ ನೋಡಿ, ಹತ್ತಿ ತುಂಬ ಬಿಟ್ಬಿಟ್ಟಿದೆ. ಅದು ಟೈಮ್ ಇಲ್ಲ ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ಸೊ ನೋಡಿ ಈ ಥರ ಇದೆ ನಮ್ಮ ತೋಟ ಮುಂದೆಯಿಂದ. ಇನ್ನೊಂದು ಬೈಕ್ ಇದೆ ಅನ್ನಲ್ಲ, ಈ ಬೈಕ್ನ ನಾನು ತೋರಿಸ್ತೀನಿ. ಇದು ನೋಡಿ ಡಿಸ್ಕವರಿ, ಬಜಾಜ್ 150 ಗಾಡಿ ಮಾತ್ರ ಮಸ್ತು. ನಮ್ಮಪ್ಪ ಫಸ್ಟ್ ಕಳಿಸಿದೆ ಆ ಡಿಸ್ಕವರಿನ ಕಳಿಸ್ತು ನನಗೆ ಬೈಕು. ಸೊ ಅದು ನನಗೆ ತುಂಬ ಒಂದು ಫ್ರೆಂಡ್ಲಿ ಬೈಕ್ ಅದು. ಸೊ ಬನ್ನಿ ಕೆಳಗಡೋಗಿ ನಮ್ಮ ಮನೆ ಇನ್ನೊಂದು ಗೆಸ್ಟ್ ಇದೆ, ಅವನ್ನ ತೋರಿಸ್ಕೊಂಡು ಮನೆ ತೋರಿಸ್ತೀನಿ. ಬಟ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಒಂದು ನಮ್ಮ ಹೋಮ್ ಟೂರ್ ಮಾಡಿಸ್ತೀನಿ. ಸೊ ನಾಳೆ ಹಬ್ಬ ಇರೋದ್ರಿಂದ ಪ್ರಿಪ್ರೇಷನ್ ಮಾಡಬೇಕು. ಸೊ ನಾನು 5:30ಗೆ ಟ್ಯೂಷನ್ಗೆ ಹೋಗಬೇಕು, ಎಕ್ಸಾಮ್ಸ್ ನಡೀತಿದೆ, ಟ್ಯೂಸ್ಡೇ ಗಂಟೆ ಎಕ್ಸಾಮ್ಸ್ ಇದೆ. ನಾಳೆ ನಾಡಿದ್ದೆಲ್ಲ ರಜೆ ಇರೋದ್ರಿಂದ ಸ್ವಲ್ಪ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡೀನಿ. ನಿಮ್ಮ ಸಪೋರ್ಟ್ ಮಾಡಬೇಕು, ಲೈಕು ಶೇರು ಸಬ್ಸ್ಕ್ರೈಬ್ ಎಲ್ಲ ಮಾಡಬೇಕು. ಸೊ ಬನ್ನಿ, ಮನೆಯಲ್ಲಿರೋ ಒಂದು ಗೆಸ್ಟ್ ತೋರಿಸ್ಕೊಂಡು ಬರ್ತೀನಿ. ಸ್ವಲ್ಪ ಇಲ್ಲೂ ಗ್ರಿಲ್ ಹಾಕಿ ಸೇಫ್ಟಿ ಎಲ್ಲ ಮಾಡಿದ್ದಾರೆ. ನನ್ನ ಪ್ರೀತಿಯಾದ ಮುದ್ದಿನ ತಮ್ಮ ಅಚಿಂತ್ಯ, ಹಾಯ್ ಮಾಡವ, ಹಾಯ್ ಮಾಡಿ, ಹಾಂ ಐಫೈ. ಓಕೆ ಇವಾಗ ಎದ್ದಿದ್ದಾನೆ. ಸೊ ಸ್ವಲ್ಪ ಹೊತ್ತು ಮೂಡು ಸ್ವಲ್ಪ ಸ್ವಿಚ್ ಆಗಬೇಕು. ಸೊ ಬನ್ನಿ, ನೆಕ್ಸ್ಟ್ ನಾವೇನೋ ಒಂದು ಕ್ರಿಯೇಟಿವ್ ಆಗಿ ಏನೋ ತೋರಿಸ್ತೀನಿ, ಬನ್ನಿ. ಸರಿ ಬಾಯ್ ಮಾಡಿ, ಟಾಟಾ. ಸೊ ಇದು ನನ್ನ ರೂಮ್ ಗೈಸ್. ಸೊ ಇಲ್ಲಿ ನಮ್ಮ ಅಕ್ಕ ಕೂತಿದ್ದಾರೆ, ಮಾತಾಡ್ಸೋಣ ಬನ್ನಿ. ಫಸ್ಟು ಬೋರ್ಡ್ ಎಕ್ಸಾಮು, ಯಾವ ಫೀಲಿಂಗ್ಸ್ ಇದೆ? ಚೆನ್ನಾಗಿದೆ, ಫೀಲಿಂಗ್ಸ್ ಚೆನ್ನಾಗಿ ಬರ್ದಿದ್ದೀನಿ. ಒಂದು ಎಷ್ಟು ಬರ್ಬೋದು ಎಕ್ಸ್ಪೆಕ್ಟೇಷನ್? 70-75 ಬರ್ಬೋದು. ಹಾಂ ಓಕೆ. ಇದು ನಮ್ಮ ಅಕ್ಕನ ಒಂದು ಅಂದ ಅಭಿಪ್ರಾಯ. ಇಲ್ಲಿ ನಮ್ಮ ದೊಡ್ಡಪ್ಪ ಏನು ಮಾಡಿದ್ದಾರೆ. ಸೊ ಹೇಳಿ, ಹಾಯ್ ಹೇಳಿ ದೊಡ್ಡಪ್ಪ. ಮತ್ತೆ ಇದು ನಮ್ಮ ತಾತ, ಅಂದರೆ ನಮ್ಮ ಅಕ್ಕನ ತಾತ, ನಮ್ಮ ದೊಡ್ಡಪ್ಪನ ಅಪ್ಪ. ಹಾಯ್ ಮಾಡಿ ಚಂದ್ರಪ್ಪ. ಹಾಂ, ಸೊ ಇಷ್ಟೇ, ಇದು ನಮ್ಮ ಒಂದು ಫ್ಯಾಮಿಲಿ ಆಗಿತ್ತು. ನಮ್ಮ ಅಮ್ಮ ಎಲ್ಲ ಊಟ ಮಾಡ್ತಿದ್ದಾರೆ ನೋಡಿ ಗೈಸ್, ಎಲ್ಲ ಊಟ ಮಾಡ್ತಿದ್ದಾರೆ. ನಾವು ಹೊರಗಡೆ ಸ್ವಲ್ಪ ಓಡಾಡ್ಕೊಂಬರೋಣ ಬನ್ನಿ. ನಿಮ್ಗೆ ಇನ್ನೇನು ತೋರಿಸೋಣ, ನಾನು ಸ್ವಲ್ಪ ಥಿಂಕ್ ಮಾಡಬೇಕು ಏನೇನೆಲ್ಲ ಇದೆ ಅಂತ. ಬನ್ನಿ ಹೇಳ್ತೀನಿ ಏನೇನೆಲ್ಲ ಇದೆ ಅಂತ. ಇದು ಅಲ್ಲಿ ಒಳಗಡೆ ಹಿಂದೆ ತೋಟಕ್ಕೆ ಹೋಗೋ ಪ್ಯಾಸೇಜು. ಮತ್ತು ಬನ್ನಿ, ನಿಮಗೆ ನನ್ನ ಟಾಯ್ಸ್ ಕಲೆಕ್ಷನ್ ಎಲ್ಲ ನೆಕ್ಸ್ಟ್ ವ್ಲಾಗ್ಸಲ್ಲೆಲ್ಲ ಇದು ಮಾಡ್ತೀನಿ. ನನಗೂ ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗುತ್ತೆ, ಸಮ್ಮರ್ ವೆಕೇಷನು ಫ್ರಮ್
25th ಸ್ಟಾರ್ಟ್ ಆಗುತ್ತೆ. ಆವತ್ತಿಂದ ಫುಲ್ ಜಾಲಿ ಮಾಡೋಣ. ಸ್ವಲ್ಪ ನನಗೂ ಟ್ಯೂಷನ್ಗೆ ಹೋಗಬೇಕು, ಓದ್ಕೊಬೇಕು. ಇನ್ನು 2 ಎಕ್ಸಾಮ್ ಬರೆದುಬಿಟ್ರೆ ನಾನು ಫ್ರೀಯಮ್ಮು. ಸೊ ಅಷ್ಟೇ ಗಾಯ್ಸ್, ಇದು ನನ್ನ ಫಸ್ಟ್ ಬ್ಲಾಗ್ ಆಗಿತ್ತು. ನೀವು ಸಪೋರ್ಟ್ ಮಾಡಿ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಸೊ ಓಕೆ, ಬಾಯ್ ಗಾಯ್ಸ್, ಟಾಟಾ. ಇದೇ ಥರ ಸಪೋರ್ಟ್ ಮಾಡಿ ನನಗೆ.